ಕೆಲಸ ಅಂದಾಕ್ಷಣ ಕೆಲವು ಸಾಂಪ್ರದಾಯಿಕ ಉದ್ಯೋಗಗಳು ಮಾತ್ರ ನಮ್ಮ ಮನಸ್ಸಿಗೆ ಬರುತ್ತೆ. ಅದರಲ್ಲಿ ಹಣದ ಜೊತೆಗೆ ಗೌರವವೂ ಸಿಗತ್ತೆ ಅನ್ನೋದು ನಂಬಿಕೆ. ಆದರೆ ಈಗ ಕಾಲ ಬದಲಾಗಿದೆ. ಜನ ಕೆಲಸವನ್ನ ಕೇವಲ ಕೆಲಸವೆಂದಷ್ಟೇ ಪರಿಗಣಿಸ್ತಾರೆ. ಒಳ್ಳೆಯ ಹಣ ಸಿಗ್ತಾ ಇದ್ರೆ ಮರ್ಯಾದೆ ಹೋಗುವಂತಹ ಕೆಲಸವೊಂದನ್ನು ಮಾತ್ರ ಬಿಟ್ಟು ಇನ್ಯಾವುದೇ ಕೆಲಸಕ್ಕೂ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗಾದ್ರೆ ಜಗತ್ತಿನಲ್ಲಿ ಯಾವೆಲ್ಲ ಕೆಲಸಗಳಿವೆ ಬನ್ನಿ ನೋಡೋಣ. ಕೆಲಸ ಅಂದಾಕ್ಷಣ ಕೆಲವು ಸಾಂಪ್ರದಾಯಿಕ ಉದ್ಯೋಗಗಳು ಮಾತ್ರ ನಮ್ಮ ಮನಸ್ಸಿಗೆ ಬರುತ್ತೆ. ಅದರಲ್ಲಿ ಹಣದ ಜೊತೆಗೆ ಗೌರವ ಕೂಡ ಸಿಗತ್ತೆ ಅನ್ನೋದು ನಂಬಿಕೆ. ಆದರೆ ಈಗ ಕಾಲ ಬದಲಾಗಿದೆ. ಜನ ಕೆಲಸವನ್ನ ಕೇವಲ ಕೆಲಸವೆಂದಷ್ಟೇ ಪರಿಗಣಿಸ್ತಾರೆ. ಒಳ್ಳೆಯ ಹಣ ಸಿಕ್ತಿದ್ರೆ ಗೌರವ ಹೋಗುವಂತಹ ಕೆಲಸವೊಂದನ್ನು ಮಾತ್ರ ಬಿಟ್ಟು ಇನ್ಯಾವುದೇ ಕೆಲಸಕ್ಕೂ ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕಡಿಮೆ ಶ್ರಮದಿಂದ ಉತ್ತಮ ಹಣ ಗಳಿಸುವ ಅನೇಕ ಉದ್ಯೋಗಗಳಿವೆ. ಆದರೆ ಇದನ್ನು ನೀವು ಉದ್ಯೋಗ ಅಂತ ಪರಿಗಣಿಸಲು ನಿರಾಕರಿಸಬಹುದು. ಆದರೆ ಒಳ್ಳೆಯ ಆದಾಯವನ್ನಂತೂ ತಂದುಕೊಡುತ್ತೆ. ಈಗ ನಾವು ನಿಮಗೆ ಹೇಳ್ತಿರುವ ಕೆಲಸ ಬೆನ್ನು ತುರಿಸೋದು. ಇದಕ್ಕಾಗಿ ಪಾರ್ಲರ್ ಮಾದರಿಯ ಸ್ಥಳವೂ ಕೂಡ ಇದೆ. ಟೋನಿ ಜಾರ್ಜ್ ಅನ್ನೋ ಮಹಿಳೆ ಈ ಸೇವೆಯನ್ನ ಪ್ರಾರಂಭ ಮಾಡಿದ್ದಾರೆ. ಇದನ್ನ ಸ್ಕ್ಯಾಚೂಸ್ ಗರ್ಲ್ಸ್ ಅಂತ ಹೆಸರಿಸಲಾಗಿದೆ. ಹೆಸರೇ ಸೂಚಿಸುವಂತೆ ಸ್ವಲ್ಪ ಉದ್ದವಾದ ಊರುಗಳನ್ನ ಹೊಂದಿರುವ ಹುಡುಗಿಯರು ಮಾತ್ರ ಇಲ್ಲಿ ಕೆಲಸ ಮಾಡ್ತಾರೆ. 55ರ ಹರೆಯದ ಟೋನಿ ಅವರು ಬಾಲ್ಯದಿಂದಲೂ ಬೆನ್ನು ಕೆರೆದುಕೊಳ್ಳುವುದನ್ನ ಆನಂದಿಸ್ತಾ ಇದ್ರು. ಆದ್ದರಿಂದ ವಿಶೇಷವಾಗಿ ಬೊಜ್ಜು ಹೊಂದಿರುವವರಿಗೆ ಸಂತೋಷವನ್ನ ಒದಗಿಸುವ ಸೇವೆಯನ್ನ ಪ್ರಾರಂಭಿಸೋದಕ್ಕೆ ಯೋಚನೆ ಮಾಡದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಈಗ ಇದೇ ಅವರ ವೃತ್ತಿಯಾಗಿ ಮಾರ್ಪಟ್ಟಿದ್ದು ಪ್ರತಿ ಗಂಟೆಗೆ 11,000 ರೂಪಾಯಿ ಪಡಿತಾರೆ. ತುರ್ಕಿಯನ್ನ 3 ಇಂಚು ಉದ್ದದ ಉಗುರುಗಳಿಂದ ತುರಿಸಲಾಗುತ್ತೆ. 1 ಗಂಟೆ ಅವಧಿಯಲ್ಲಿ ಚಿಕಿತ್ಸಕರು ಕ್ಲೈಂಟ್ನ ಬೆನ್ನು, ಕೈ, ನೆತ್ತಿ ಮತ್ತು ಕಿವಿಯ ಒಳಭಾಗವನ್ನ ತಮ್ಮ ಉಗುರುಗಳಿಂದ ಸ್ಕ್ರಾಚ್ ಮಾಡ್ತಾರೆ. ನ್ಯೂಯಾರ್ಕ್, ಲಾಸ್ ಏಂಜಲೀಸ್ ಮತ್ತು ಫಿಲಡೆಲ್ಫಿಯಾದಂತಹ ಮೆಟ್ರೋಪಾಲಿಟನ್ ನಗರಗಳಲ್ಲಿ ಈ ಸೇವೆ ಬಹಳ ಜನಪ್ರಿಯ. ಸಾಕಷ್ಟು ಸಂಶೋಧನೆ ನಡೆಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದು ಅತ್ಯುತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ. ಇದು ಇನ್ನೂ ವಿಶೇಷ. ನಿದ್ದೆ ಮಾಡಿ ಹಣ ಗಳಿಸಿ, ನಿದ್ದೆ ಮಾಡಿದಷ್ಟು ಹೆಚ್ಚು ಹೆಚ್ಚು ಗಳಿಸುವ ಕೆಲಸ ಹೊಂದಿದೆ. ಆಹಾ, ಎಷ್ಟು ಒಳ್ಳೆ ಕೆಲಸ! ಶಾಲೆಗೆ ಹೋಗೋದೇ ಬೇಡ, ಕಚೇರಿಗೆ ಹೋಗೋದೇ ಬೇಡ, ಈ ಯೋಚನೆ ಖಂಡಿತ ಬರುತ್ತೆ. ನಿದ್ರೆಯ ಸಮಸ್ಯೆಗಳಿಗೆ ಔಷಧ ಕಂಡುಹಿಡಿಯುವ ನಿಟ್ಟಿನಲ್ಲಿ ಸ್ಲೀಪರ್ಗಳನ್ನು ದುಡ್ಡು ಕೊಟ್ಟು ನೇಮಕ ಮಾಡಿಕೊಳ್ಳಲಾಗುತ್ತೆ. ಅವರಿಗೆ ದಿನಪೂರ್ತಿ ನಿದ್ದೆ ಬರುವ ಔಷಧ ಕೊಟ್ಟು ಅವರ ಮೇಲೆ ಪ್ರಯೋಗ ಮಾಡಲಾಗುತ್ತೆ. ತಮಗೆ ಬೇಕಿರುವ ಫಲಿತಾಂಶ ಬರೋವರೆಗೂ ಅವರು ಏಳೋ ಹಾಗೇ ಇಲ್ಲ. ಈಗ ಹೇಳಿ, ಎಂಥ ನಿದ್ದೆ ಬೇಕಾ? ಇಲ್ಲಿ ಇನ್ನೊಂದು ವಿಚಿತ್ರ ಉದ್ಯೋಗದ ಬಗ್ಗೆ ಹೇಳ್ತೀವಿ. ದಿನ ತಳ್ಳುತ್ತಾನೆ ಇರಬೇಕು. ಬಸ್ಸು ಟ್ರೈನುಗಳಲ್ಲಿ ರಶ್ ಇದ್ರೆ ಜನರನ್ನ ತಳ್ಕೊಂಡು ಹೋಗಿರ್ತೀರಿ ಅಲ್ವಾ? ಆದರೆ ಜಪಾನ್ನಲ್ಲಿ ಇದಕ್ಕೆಂದೇ ಪುಷರ್ ವ್ಯಾನ್ ಇರ್ತಾರೆ. ಬಸ್ ಟ್ರೈನ್ಗಳು ವಿಪರೀತ ರಶ್ ಆದಾಗಲೆಲ್ಲ ಸಾಧ್ಯವಾದಷ್ಟು ಜನರನ್ನ ಅವುಗಳಲ್ಲಿ ತುಂಬಿಸಿಕೊಳ್ಳುವಲ್ಲಿ ಈ ಮನುಷ್ಯ ನಿಪುಣ ಆಗಿರಬೇಕು. ಇದಕ್ಕಾಗಿ ಸಂಬಳ ನೀಡಲಾಗುತ್ತೆ. ಇನ್ನೂ ವಿಚಿತ್ರ ಉದ್ಯೋಗ ಹೊಂದಿದೆ. ತಿಂದು ತಿಂದು ಉಗಿಯಬೇಕು. ಹೌದು, ಸಾಕು ಪ್ರಾಣಿ ಪಕ್ಷಿಗಳಿಗೆಂದೇ ಇರುವ ಆಹಾರಗಳು ಅವುಗಳಿಗೆ ಸರಿ ಹೊಂದುತ್ತೆಯೋ ಇಲ್ಲವೋ ಅಂತ ತಿಳಿಯೋದು ಹೇಗೆ? ಆ ಆಹಾರಗಳ ರುಚಿ ನೋಡೋದಕ್ಕಾಗಿಯೇ ನೇಮಕಾತಿ ನಡೆಯುತ್ತೆ. ಪ್ರಾಣಿ ಪಕ್ಷಿಗಳ ಆಹಾರ ಮನುಷ್ಯರಿಗೆ ತಿನ್ನಲು ಸಾಧ್ಯವೇ ಇಲ್ಲ. ಆದರೂ ರುಚಿ ನೋಡುವ ತಜ್ಞರು ಅವುಗಳನ್ನ ಬಾಯಿಗೆ ಹಾಕೊಳ್ಳೇಬೇಕು. 4-5 ಬಾರಿ ಚಪ್ಪರಿಸಿ ರುಚಿ ನೋಡಿ ನಂತರ ಉಗಿತಾರೆ. ಚಪ್ಪರಿಸಿದಾಗ ಅವರಿಗೆ ಆಹಾರಗಳ ಟೇಸ್ಟ್ ಗೊತ್ತಾಗುತ್ತೆ. ಆದ್ದರಿಂದ ಆಹಾರಗಳು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಸರಿ ಹೊಂದುತ್ತೋ ಇಲ್ವೋ ಅನ್ನೋದನ್ನ ನಿರ್ಧರಿಸ್ತಾರೆ. ದಿನ ಪೂರ್ತಿ ತಿನ್ನೋದು, ಉಗಿಯೋದು ಅಷ್ಟೇ ಇವರ ಕೆಲಸ. ಇದಕ್ಕೂ ಸಂಬಳ ಇದೆ. ಕ್ಯೂನಲ್ಲಿ ನಿಲ್ಲೋ ಕೆಲಸ ಹೊಂದಿದೆ. ಯಾವುದಾದ್ರೂ ಮಳಿಗೆಯಲ್ಲಿ ಭಾರಿ ಆಫರ್ ಇದೆ ಅಂತ ಗೊತ್ತಾದಾಗ, ಇಲ್ಲವೇ ಹೊಸದೊಂದು ಪ್ರಾಡಕ್ಟ್ ಲಾಂಚ್ ಆದಾಗ ಅಂಗಡಿ ಓಪನ್ ಆಗುವ ಮೊದಲೇ ಕ್ಯೂ ನಿಲ್ಲೋದನ್ನ ನೋಡಿರ್ಬೇಕು ಅಲ್ವಾ? ಸ್ವಲ್ಪ ಲೇಟಾಗಿ ಹೋದ್ರೂ ಸ್ಟಾಕ್ ಇಲ್ಲಿ ಮುಗಿದು ಹೋಗುತ್ತೋ ಅನ್ನೋ ಆತಂಕ ಒಂದು ಕಡೆಯಾದ್ರೆ, ಸಿಕ್ಕಾಪಟ್ಟೆ ರಶ್ನಲ್ಲಿ ದೀರ್ಘ ಅವಧಿಯವರೆಗೆ ನಿಲ್ಲುವ ತಾಳ್ಮೆ ಹಲವರಿಗಿರುವುದಿಲ್ಲ. ಅಂಥವರಿಗೆಲ್ಲ ಅನುಕೂಲ ಆಗಲೆಂದೇ ಲೈನ್ ಸ್ಟ್ಯಾಂಡರ್ಡ್ ಜಾಬ್ ಕೆಲವು ದೇಶಗಳಲ್ಲಿದೆ. ಇಷ್ಟು ಹೊತ್ತು ನಿಂತುಕೊಂಡ್ರೆ ಇಂತಿಷ್ಟು ಶುಲ್ಕ ನೀಡಬೇಕು ಅಂತ ಮೊದಲೇ ನಿಗದಿ ಮಾಡಿಕೊಂಡಿರ್ತಾರೆ. ಇದು ಕೊಂಚ ವಿಚಿತ್ರ ಉದ್ಯೋಗ. ಬೆವರನ್ನ ಮೋಸಿ ನೋಡಬೇಕು. ಡಿಯೋಡ್ರೆಂಟ್ ಕಂಪನಿಗಳಲ್ಲಿ ಡಿಯೋಡ್ರೆಂಟ್ ಟೆಸ್ಟರ್ ಹೆಸರಿನ ಉದ್ಯೋಗ ಇದೆ. ಇವರ ಕೆಲಸ ಏನಂದ್ರೆ, ಹಲವರ ಕಂಕುಳನ್ನ ಮೋಸಿ ನೋಡಿ ಯಾರ್ಯಾರ ಬೆವರು ಯಾವ ರೀತಿ ವಾಸನೆ ಭರಿತವಾಗಿದೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ತಕ್ಕಂತ ವರದಿಯನ್ನು ಸಿದ್ಧಪಡಿಸಬೇಕು.
ವಾಸನೆಯನ್ನ ಹೋಗಲಾಡಿಸುವಂತಹ ಡಿಯೋಡ್ರೆಂಟ್ ತಯಾರಿಕಾ ಕಂಪನಿಗಳಿಗೆ ಈ ವರದಿಯನ್ನ ಅವರು ನೀಡ್ತಾರೆ. ಆದ್ದರಿಂದ ದಿನಪೂರ್ತಿ ಇವರು ಬೆವರು ವಾಸನೆಯನ್ನ ತೆಗೆದುಕೊಳ್ತಲೇ ಇರ್ತಾರೆ. ದಿನಪೂರ್ತಿ ಟಿವಿ ನೋಡಿದ್ರೆ ದುಡ್ಡು ಸಿಗುತ್ತೆ, ಇದು ನಿಮಗೆ ಗೊತ್ತಾ? ಹೌದು, ಹೆಚ್ಚು ಸಮಯ ಟಿವಿ ಮುಂದೆ ಕುಳಿತರೆ ನಿಮ್ಮ ಅಪ್ಪ ಅಮ್ಮ ಬೈತಾರಲ್ವಾ? ಆದ್ರೆ ಕೆಲವು ದೇಶಗಳಲ್ಲಿ ಟಿವಿ ನೋಡೋದಕ್ಕಾಗಿ ಸಂಬಳ ಕೊಟ್ಟು ನೇಮಕ ಮಾಡಿಕೊಳ್ಳಲಾಗುತ್ತೆ. ಈ ಹುದ್ದೆಯ ಹೆಸರು ಟಿವಿ ವಾಚರ್. ಇವರ ಕೆಲಸ ದಿನಪೂರ್ತಿ ಟಿವಿ ನೋಡೋದು. ಅವರಿಗೆ 1,00,000 ರೂಪಾಯಿವರೆಗೂ ಸಂಬಳ ಇದೆ. ಅದ್ಯಾಕಂತೀರಾ? ಇವರು ಟಿವಿಯಲ್ಲಿ ಇರುವ ಎಲ್ಲಾ ಶೋಗಳನ್ನ ಹಾಗೂ ನ್ಯೂಸ್ಗಳನ್ನ ನೋಡ್ತಾ ಇರಬೇಕು. ಅವುಗಳ ಪೈಕಿ ತುಂಬಾನೇ ಇಂಟ್ರೆಸ್ಟಿಂಗ್ ಅನಿಸಿರುವ ಕ್ಲಿಪ್ಪಿಂಗ್ ಅನ್ನ ಗುರುತು ಮಾಡಿಕೊಂಡು ಅವುಗಳನ್ನ ಹೊಸ ಟಿವಿ ಶೋಗಳಿಗೆ ಅಥವಾ ನ್ಯೂಸ್ ರೀಡಿಂಗ್ಗಳಿಗೆ ಬಳಸಿಕೊಳ್ಳೋದೇ ಇವರ ಕೆಲಸ. ಹಾಗಾಗಿ ಇದನ್ನ ನಿರ್ವಹಿಸಿ ಮಾಲೀಕರಿಗೆ ನೀಡಬೇಕಾಗುತ್ತೆ. ರಿಯಾಲಿಟಿ ಶೋ, ನ್ಯೂಸ್ಗಳು ಬೇರೆ ಬೇರೆ ಚಾನೆಲ್ಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಬರ್ತಾ ಇದ್ರು ಎಲ್ಲವುಗಳ ಸ್ಟೈಲ್ ಸರಿಸುಮಾರು ಒಂದೇ ರೀತಿ ಇರೋದು ಇದೇ ಕಾರಣಕ್ಕೆ. ಒಂದು ಶೋನಲ್ಲಿ ಒಂದು ಕ್ಲಿಪ್ಪಿಂಗ್ ತುಂಬಾನೇ ಸಕ್ಸಸ್ ಆದ್ರೆ ಅದನ್ನೇ ಎಲ್ಲರೂ ಅನುಸರಿಸ್ತಾರೆ. ನೋಡಿದ್ರಲ್ಲ ನಮ್ಮ ಜಗತ್ತಿನಲ್ಲಿ ಎಂಥೆಂಥ ಉದ್ಯೋಗಗಳಿವೆ ಅಂತ. ಆದ್ರೆ ಇವತ್ತು ಜನ ಬದಲಾಗಿದ್ದಾರೆ. ಒಳ್ಳೆಯ ಹಣ ಸಿಗ್ತಾ ಇದ್ರೆ ಮರ್ಯಾದೆ ಹೋಗುವಂತಹ ಕೆಲಸವೊಂದನ್ನ ಬಿಟ್ಟು ಇನ್ನಾವುದೇ ಕೆಲಸಕ್ಕೂ ಸಿದ್ಧ. ನೋಡಿದ್ರಲ್ಲ, ಹೀಗೂ ಕೆಲಸ ಮಾಡಿ ಸಂಬಳ ಪಡೆಯಬಹುದು, ಬದುಕು ಕಟ್ಟಿಕೊಳ್ಳಬಹುದು. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.